ಜಿಲ್ಲಾ ಕೇಂದ್ರ ಸಂಪರ್ಕಿಸುವ ರಸ್ತೆಯೇ ಇಲ್ಲಿ ಅಧ್ವಾನ ಆಗಿದೆ. ಬಾಗಲಕೋಟೆಯಿಂದ ಬಾದಾಮಿಗೆ ಹೋಗುವ ರಸ್ತೆ, ಜಿಲ್ಲಾ ಕೇಂದ್ರ ಸಂಪರ್ಕಿಸುವ ರಸ್ತೆ ಸಂಪೂರ್ಣವಾಗಿ ಅಧ್ವಾನ ಆಗೋಗಿದೆ. ಬಾಗಲಕೋಟೆಯಿಂದ ಬಾದಾಮಿಗೆ ಹೋಗುವ ರಸ್ತೆ ಹಾಳಾಗಿದೆ. ಹಳ್ಳ ಹಿಡಿದ ನೂತನ ರಸ್ತೆ ನಿರ್ಮಾಣ ಕಾಮಗಾರಿ, ಸುಮಾರು 200 ಕೋಟಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ. ಐತಿಹಾಸಿಕ ಕೇಂದ್ರ ಬಾದಾಮಿಗೆ ತೆರಳಲು ಜನರು ಪರದಾಡ್ತಾ ಇದ್ದಾರೆ. ರಸ್ತೆ ಗುಂಡಿ ಮಾಡಿರುವ ಕಾಮಗಾರಿಯು ಕಳಪೆ. ಗುಣಮಟ್ಟದ ರಸ್ತೆ ಮಾಡಿ ಅಂತ ಜನರು ಒತ್ತಾಯ ಮಾಡ್ತಿದ್ದಾರೆ. ಜಿಲ್ಲಾ ಕೇಂದ್ರ ಸಂಪರ್ಕಿಸುವ ರಸ್ತೆ ಸಂಪೂರ್ಣವಾಗಿ ಅಧ್ವಾನ ಆಗಿದೆ. ಬಾಗಲಕೋಟೆಯಿಂದ ಬಾದಾಮಿಗೆ ಹೋಗುವ ರಸ್ತೆ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ. ಆ ರಸ್ತೆ ಮಾಡುತ್ತೀವಿ ಅಂತ ರಸ್ತೆ ಮಾಡಿದ್ದಾರೆ. 20 ಕೋಟಿ ಈ ಒಂದು ನಿರ್ಮಾಣ ಕಾಮಗಾರಿಗೆ ಖರ್ಚಾಗಿರುವಂಥದ್ದು. ಅಷ್ಟೆಲ್ಲ ಖರ್ಚು ಮಾಡಿದ್ರು ಏನು ಉಪಯೋಗ ಬಂತು? ರಸ್ತೆ ಪರಿಸ್ಥಿತಿ ನೋಡಿ ಯಾವ ರೀತಿ ಇದೆ ಅಂತ. ಆ ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಅಷ್ಟು ರಸ್ತೆ ಅಧ್ವಾನ ಆಗಿದೆ. ಸುಮ್ಮನೆ ಹಣ ಈಗೇನು ಕಾಮಗಾರಿ ಮಾಡ್ತೀನಿ 20 ಕೋಟಿ ಬಿಡುಗಡೆ ಮಾಡ್ತಾರೆ. ಆ ಒಂದು 20 ಕೋಟಿ ದುಡ್ಡಲ್ಲಿ ಇಷ್ಟರ ಮಟ್ಟಿಗೆ ರಸ್ತೆ ಮಾಡಿದ್ದಾರೆ. ರಸ್ತೆಯಲ್ಲಿ ಯಾರು ಕೂಡ ಓಡಾಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಈ ಒಂದು ಕಳಪೆ ಗುಣಮಟ್ಟದ ಈ ಒಂದು ರಸ್ತೆ ಕಾಮಗಾರಿ ಮಾಡ್ತಾರಲ್ಲ, ಅವರ ವಿರುದ್ಧ ಫಸ್ಟು ಪ್ರಕರಣ ದಾಖಲು ಮಾಡಬೇಕು, ಅವರಿಗೆ ತಕ್ಕ ಶಾಸ್ತಿ ಮಾಡಬೇಕು. ಜನರು ಈಗ ಗೋಳಾಡ್ತಿದ್ದಾರೆ, ಏನ್ ಮಾಡಿದ್ರೆ ಅಷ್ಟು ದುಡ್ಡು ಈ ರೀತಿ ಕಾಮಗಾರಿ ಮಾಡಿದ್ರ ಅಂತ ಜನರು ಪ್ರಶ್ನೆ ಮಾಡ್ತಿದ್ದಾರೆ. ಅಧಿಕಾರಿಗಳು ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಜಿಲ್ಲಾ ಕೇಂದ್ರವನ್ನ ಸಂಪರ್ಕಿಸುವ ರಸ್ತೆಯ ಪರಿಸ್ಥಿತಿ ಈ ರೀತಿ ಆದ್ರೆ ಸಾಮಾನ್ಯ ಜನರು ಹೆಂಗ್ ಓಡಾಡ್ತಾರೆ? ಅಟ್ಲೀಸ್ಟ್ ಪ್ರವಾಸಿಗರು ಬರ್ತಾರಲ್ಲ, ಪ್ರವಾಸಿಗರಿಗೆ ಒಂದು ರಸ್ತೆಯನ್ನು ನೋಡಿ ಏನ್ ಈ ರೀತಿ ರಸ್ತೆ ಇದೆ ಅಂತ ನಮಗೆ ಚೀಮಾರಿ ಹಾಕಿ ಹೋಗ್ತಾರೆ. ಈಗ ವಿದೇಶದಿಂದಲೂ ಕೂಡ ಪ್ರವಾಸಿಗರು ಬರ್ತಾರೆ ಬಾದಾಮಿಗೆ ಹೋಗ್ಲಿಕ್ಕೆ ಅಂತ. ಆ ಒಂದು ಸಂದರ್ಭದಲ್ಲಿ ಈ ರಸ್ತೆ ಮೇಲೆ ಏನಾದರೂ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ರೆ ನೆಕ್ಸ್ಟ್ ಬೇರೆಯವ್ರಿಗೂ ಹೇಳ್ತಾರೆ, ಪ್ರವಾಸಿಗರಿಗೆ ಯಾರು ಕೂಡ ಹೋಗಬೇಡಿ ಬಾದಾಮಿ ನೋಡ್ಲಿಕ್ಕೆ, ಅಲ್ಲಿ ರಸ್ತೆ ನೋಡಿದ್ರೆ ಸಾಕು ನಿಮಗೆ ಹೋಗ್ಬೇಕು ಅಂತ ಮನಸ್ಸೇ ಆಗಲ್ಲ ಅಂತ. ಇವರು ಮಾಡೋ ಅಧಿಕಾರಿಗಳು ಮಾಡುವಂತಹ ಈ ಎಡವಟ್ಟುಗಳು ತಪ್ಪುಗಳಿಂದ ನಮ್ಮ ಭಾರತಕ್ಕೆ ಅವಮಾನ ಆಗುತ್ತೆ. ವಿದೇಶ ಪ್ರವಾಸಿಗರು ಏನಾದರೂ ಬಂದ್ರೆ ಈ ರಸ್ತೆ ನೋಡಿ ಹೋಗ್ತಾರೆ ಹಂಗೆ ವಾಪಸ್ಸು. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಬಾಗಲಕೋಟೆಯಿಂದ ಬಾದಾಮಿಗೆ ಹೋಗುವ ರಸ್ತೆ ಸಂಪೂರ್ಣವಾಗಿ ಅಧ್ವಾನ ಆಗಿದೆ. ಕಳಪೆ ಗುಣಮಟ್ಟದ ಕಾಮಗಾರಿ ಮಾಡಿದ್ದಾರೆ. 20 ಕೋಟಿ ವೆಚ್ಚ ಖರ್ಚು ಮಾಡಿ ಇಷ್ಟೆಲ್ಲ ಕಾಮಗಾರಿ ಮಾಡಿದ್ರು ಕೂಡ ಏನ್ ಪ್ರಯೋಜನ ಇಲ್ಲ. ಅಧಿಕಾರಿಗಳು ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ಸಾಹಿತ್ಯ ಏನು ಅಂದ್ರೆ, ಇದು ಬಾಗಲಕೋಟೆ ನಗರದ ಏನು ಒಂದು ಹತ್ತಿರ ಇರುವಂತ ಬಾಗಲಕೋಟೆಯಿಂದ ಬಾದಾಮಿಗೆ ಹೋಗುವ ರಸ್ತೆ ಇದೆ. ಪ್ರಮುಖವಾಗಿ ಇದು ಸುಮಾರು 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಏನು ಒಂದು ರಸ್ತೆ ಯೋಜನೆ ಮಾಡೋ ಅಡಿಗಲ್ಲು ಏನು ಒಂದು ಕಾಮಗಾರಿಗೆ ಪೂಜೆ ಸಹ ಆಗಿತ್ತು. ಆದರೆ ಈಗೇನು ಅದು ಕಾಮಗಾರಿ ಪ್ರಾರಂಭ ಆಗಿದೆ, ಅದರ ಸರಿಯಾಗಿ ಕಾಮಗಾರಿ ಆಗ್ತಾ ಇಲ್ಲ ಮತ್ತು ವಿಳಂಬವಾಗಿ ಆಗ್ತಿರುವ ಹಿನ್ನೆಲೆಯಲ್ಲಿ ರಸ್ತೆ ಸರಿಯಾಗಿ ಇಲ್ಲ. ಯಾಕೆಂದ್ರೆ ಇದು ಜಿಲ್ಲಾ ಕೇಂದ್ರದ ಪಕ್ಕದಲ್ಲೇ ಇರುವುದರಿಂದ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಇಲ್ಲಿ ಜನಪ್ರತಿನಿಧಿಗಳ ಒಂದು ಅಸಡ್ಡೆ ಅಂತ ಹೇಳ್ಬೋದು. ಹೀಗಾಗಿ ಏನು ಇದು ಪ್ರಮುಖವಾಗಿ ಏನು ಬಾಗಲಕೋಟೆಯಿಂದ ಏನು ಐತಿಹಾಸಿಕ ಸ್ಥಳ ಆಗಿರುವಂತ ಒಂದು ಬಾದಾಮಿಗೆ ಹೋಗ್ಬೇಕಾದ್ರೆ ಇದು ಒಂದೇ ಮಾರ್ಗ. ಅದ್ರ ಜೊತೆಗೆ ಬಾದಾಮಿಯಿಂದ ಗದಿಗೆ ಹೋಗ್ಬೇಕಾದ್ರೂ ಇದು ಒಂದೇ ಮಾರ್ಗ. ಇಂಥ ರಸ್ತೆ ಏನೋ ಒಂದು ಹಲವಾರು ವರ್ಷಗಳಿಂದ ಇದು ಏನು ಸರಿಯಾಗಿಲ್ಲ ಮತ್ತು ಇಲ್ಲಿನ ಪ್ರಯಾಣಿಕರು ಪ್ರತಿನಿತ್ಯ ಒಂದು ಪರದಾಡುವಂತ ಸ್ಥಿತಿ ಆಗಿದೆ ಮತ್ತು ಧೂಳಿನಿಂದ ಕೂಡಿದೆ. ಹೀಗಾಗಿ ಧೂಳಿನಿಂದಾಗಿ ಇಲ್ಲಿ ಸುತ್ತಮುತ್ತಲಿನ ಜನ ಮತ್ತು ಏನು ಇಲ್ಲಿ ಒಂದು ಸಿಮಿಕೆರೆ ಅಂತ ಒಂದು ಗ್ರಾಮ ಬರುತ್ತೆ, ಆ ಗ್ರಾಮ ಜನ ಸಾಕಷ್ಟು ಒಂದು ತೊಂದರೆಗೊಳಪಡ್ತಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದಿದ್ರು, ಆದ್ರೂ ಸಹ ಯಾವುದೇ ಪ್ರಯೋಜನ ಆಗಿಲ್ಲ. ಯಾಕಂದ್ರೆ ಈಗ ಆಲ್ಮಟ್ಟಿ ಹಿಂದಿನ ಮುಳುಗಡೆ ನಂತರ ಬಾಗಲಕೋಟೆ ಶಿಫ್ಟ್ ಮಾಡಲಾಗುತ್ತದೆ. ಇಲ್ಲಿ ಯೂನಿಟ್ 3 ಸಹ ಇಲ್ಲಿ ಸ್ಥಳಾಂತರ ಮಾಡಲಾಗುತ್ತದೆ. ಹೀಗಾಗಿ ಹಿಂದೆ ಸಾಕಷ್ಟು ಒಂದು ಜನದಟ್ಟಣೆಯ ಒಂದು ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಪ್ರತಿನಿತ್ಯ ಏನು ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಮತ್ತು ಬಸ್ ಸೇರಿದಂತೆ ಇತರ ವಾಹನಗಳು ಸಂಚಾರ ಮಾಡಲಾಗುತ್ತದೆ. ಆದ್ರೂ ಸಹ ಒಂದು ಸೂಕ್ತ ವ್ಯವಸ್ಥೆ ಮಾಡ್ತಿಲ್ಲ. ಈ ಬಗ್ಗೆ ಸ್ಥಳೀಯರು ಸಹ ಒಂದು ಹಿಡಿಶಾಪ ಹಾಕುತ್ತಿದ್ದಾರೆ. ಈಗಾದ್ರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಇದು ಕಾಮಗಾರಿ ವಿಳಂಬ ಆಗ್ತಾ ಇದೆ. ನಿಮ್ಮೆಲ್ಲ ಮಾಹಿತಿಗಾಗಿ